ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. KPC ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ದಿನಾಂಕ 18 ಡಿಸೆಂಬರ್ 2021 ಕರೆಂಟ್ ಅಫೇರ್ಸ್ GK ಟುಡೇ ಕರೆಂಟ್ ಅಫೇರ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ನೋಡ್ತಾ ಹೋಗೋಣ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಮತ್ತು ಒನ್ ಮೋರ್ ಇನ್ಫಾರ್ಮೇಷನ್. ಇವತ್ತು ಸ್ವಲ್ಪ ಕ್ವಶನ್ ಡಿಸ್ಕಸ್ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ, ಸ್ವಲ್ಪ ಡೀಟೇಲ್ ಆಗಿ ಯಾವುದು ಇಂಪಾರ್ಟೆಂಟ್ ಇದೆ ಈ ವೀಕಲ್ಲಿ ಅದನ್ನು ಡೀಟೇಲ್ ಆಗಿ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಡಿಸ್ಕಷನ್. ಓಕೆ, ಇಲ್ಲಿ ನೋಡ್ಬೋದು ನೀವು ನಾರ್ತ್ ಈಸ್ಟ್ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್. ಇದು ನಾರ್ತ್ ಈಸ್ಟಿಗೆ ಸಂಬಂಧಪಟ್ಟಂಗೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಯಾವ ಬರ್ತವೆ, ಸಿಸ್ಟರ್ ಸ್ಟೇಟ್ಸ್ ಅಂತ ಕೂಡ ಕರಿತೀವಿ ಅವನು. ಓಕೆ, ಸಿಸ್ಟರ್ ಸ್ಟೇಟ್ಸ್ ಯಾವ, ಜಸ್ಟ್ ಡೂ ಕಮೆಂಟ್. ಸಿಸ್ಟರ್ ಸ್ಟೇಟ್ಸ್ ಅಂತ ಯಾವಾಗ ಕರಿತೀವಿ ಅನ್ನೋದು ಅದು ಕೂಡ ಪ್ರಶ್ನೆ ಆಗಿದೆ. ಒಂದು ಬಾರಿ ಐ ಥಿಂಕ್ PSIಲಿ ಒಂದು ಬಾರಿ ಪ್ರಶ್ನೆ ಆಗಿದೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಬಿಲಾಂಗ್ ಟು ಸಿಸ್ಟರ್ ಸ್ಟೇಟ್ಸ್ ಅನ್ನೋದು ಆ ಥರ ಪ್ರಶ್ನೆ ಆಗೋ ಸಾಧ್ಯತೆ. ಸಿಸ್ಟರ್ ಸ್ಟೇಟ್ಸ್ ಯಾವ ಅನ್ನೋದು ಜಸ್ಟ್ ಕಮೆಂಟ್. ಓಕೆ, ನಾರ್ತ್ ಈಸ್ಟ್ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ಇಂಡಿಯನ್ ಗೌರ್ಮೆಂಟ್ ಲಾಂಚ್ ಮಾಡಿದೆ. ಮೇನ್ ಉದ್ದೇಶ ಏನು ಇದರದ್ದು ಅಂದರೆ ಟು ಬೂಸ್ಟ್ ದ ಟೂರಿಸಮ್ ಸೆಕ್ಟರ್ in the northeast with the help of infrastructure development in the like water supply. ಈ ನಾರ್ತ್ ಈಸ್ಟ್ ಡೆವಲಪ್ಮೆಂಟ್ ಸಲುವಾಗಿ ಅಲ್ಲಿ ಟೂರಿಸಮನ್ನು ಸೆಕ್ಟರ್ನ ಡೆವಲಪ್ ಮಾಡಬೇಕು. ಬಟ್ ವಿತ್ ದ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒಂದು ಕಡೆ ಆದರೆ, ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಸೆನ್ಸ್ ವಾಟರ್ ಸಪ್ಲೈ, ಪವರ್ ಆ್ಯಂಡ್ ಕನೆಕ್ಟಿವಿಟಿಯನ್ನು ಜಾಸ್ತಿ ಮಾಡಬೇಕು ಅನ್ನೋದು ಈ ನಾರ್ತ್ ಈಸ್ಟ್ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ನ ಉದ್ದೇಶವಾಗಿದೆ. ಹಾಗಾದರೆ ಇದು ಯಾವುದರ ಮೇಲೆ ಫೋಕಸ್ ಮಾಡ್ತಾರೆ? ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪ್ರೈಮರಿ ಸೆಕೆಂಡರಿ ಸೆಕ್ಟರ್ಸ್ ಆ್ಯಂಡ್ ಸೆಕ್ಟರ್ಸ್ ಆಫ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಕಡೆ ಒಂದು ಫೋಕಸನ್ನು ಮಾಡಿಕೊಂಡು ಈ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಹಾಗಾದರೆ ಯಾವ ಮಿನಿಸ್ಟ್ರಿ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್. ಓಕೆ, ಈ ಥರ ಮಿನಿಸ್ಟ್ರಿ ಕೂಡ ಒಂದಿದೆ. ನಿಮಗೆ ಐ ಥಿಂಕ್ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಈ ಥರ ಮಿನಿಸ್ಟ್ರಿ ಕೂಡ ಒಂದಿದೆ ಅಂತ. ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ಅನ್ನೋ ಮಿನಿಸ್ಟ್ರಿ ಅಂಡರ್ ಇದು ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ರಾಷ್ಟ್ರೀಯ ಜಲಜೀವನ ಕೋಶ ಲಾಂಚ್ಡ್ ಇನ್ 2019 ಟು ಪ್ರೊವೈಡ್ ಅ ಕ್ಲೀನ್ ಟ್ಯಾಪ್ ವಾಟರ್. ಓಕೆ, ನಲ್ಲಿಯ ಕುಡಿಯುವ ನೀರಿನ ಉದ್ದೇಶದ ಸಲುವಾಗಿ ಜಲಜೀವನ ಮಿಷನ್ ಕೋಶನ ಲಾಂಚ್ ಮಾಡಲಾಗಿದೆ. ಓಕೆ, ಹಾಗಾದರೆ RJJK ದಟ್ ಇಸ್ ನಥಿಂಗ್ ಬಟ್ ರಾಷ್ಟ್ರೀಯ ಜಲಜೀವನ ಕೋಶ ಏನಿದೆ, ರಿಜಿಸ್ಟರ್ಡ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್. ಇದು ಏನು ರಾಷ್ಟ್ರೀಯ ಜಲಜೀವನ ಕೋಶ ಏನಿದೆ ಇದು ಚಾರಿಟಬಲ್ ಟ್ರಸ್ಟ್ ಆಗಿ ಕೆಲಸ ಮಾಡ್ತದೆ. ವಿಚ್ ಇಸ್ ಸೆಟಪ್ ಬೈ ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂಡರ್ ಜಲಶಕ್ತಿ ಮಿನಿಸ್ಟ್ರಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಮಿನಿಸ್ಟ್ರಿ ಅಂಡರ್ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ವಿಚ್ ಇಸ್ ಅಂಡರ್ ಜಲಶಕ್ತಿ ಮಿನಿಸ್ಟ್ರಿ. ಓಕೆ, ಆ್ಯಸ್ ಆನ್ December 6, 2021 there's a total of 43,554 rupees was received contribution to the ರಾಷ್ಟ್ರೀಯ ಜಲಜೀವನ ಕೋಶ, which is what it is an charitable trust which is under the Ministry of Drinking Water and Sanitation, which comes under Jal Shakti Ministry. Okay, that you should know. Okay, moving to next. ಜ್ಞಾನಪೀಠ ಅವಾರ್ಡ್ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಇತ್ತೀಚೆಗೆ ನ್ಯೂಸಲ್ಲಿ ಇರುವಂಥವ್ರು ಯಾರು ಅಂತಂದರೆ, ಇತ್ತೀಚೆಗೆ ಒಬ್ಬರು ಯಾರು ದಾಮೋದರ್ ಮೌಜೋ ಅವರಾಗಿರ್ಬೋದು, ನೀಲಮಣಿ ಪೋಕಮ್ ಆಗಿರ್ಬೋದು. ನಿನ್ನೆ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ನಾನು. ಹಾಗಾದರೆ ಇದು ಜ್ಞಾನಪೀಠ ಅವಾರ್ಡ್ಗೆ ಯಾವ್ದು ಕೊಡ್ತಾರೆ? ಓಲ್ಡೆಸ್ಟ್ ಆ್ಯಂಡ್ ಹೈಯೆಸ್ಟ್ ಇಂಡಿಯನ್ ಲಿಟರರಿ ಅವಾರ್ಡ್ ಕನ್ಫರ್ಡ್ ಆ್ಯನ್ಯುವಲಿ ಬೈ ಭಾರತೀಯ ಜ್ಞಾನಪೀಠ. ಭಾರತ ಸರ್ಕಾರವನ್ನು ಕೊಡೋದಿಲ್ಲ, ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತೀವಿ. ಭಾರತೀಯ ಜ್ಞಾನಪೀಠ ಅನ್ನೋದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಆರ್ ಫೌಂಡೇಶನ್, ಅದು ಈ ಪ್ರಶಸ್ತಿಯನ್ನು ಕೊಡುತ್ತೆ. ಇದು ಸಾಹಿತ್ಯದಲ್ಲಿ ಅತ್ಯಂತ ಓಲ್ಡೆಸ್ಟ್ ಹೈಯೆಸ್ಟ್ ಇಂಡಿಯನ್ ಲಿಟರರಿ ಅವಾರ್ಡ್. ಲಿಟರರಿ ಇನ್ ದ ಸೆನ್ಸ್ ಅತ್ಯಂತ ಹಳೆಯ ಸಾಹಿತ್ಯಕ್ಕೆ ನೀಡುವಂಥ ಅತ್ಯಂತ ಹಳೆಯ ಪ್ರಶಸ್ತಿ ಆಗಿದೆ ಮತ್ತು ಅತ್ಯುನ್ನತ ಪ್ರಶಸ್ತಿ ಕೂಡ ಇದು ಆಗಿದೆ. ಓಕೆ, ರಿಸರ್ಚ್ ಆರ್ಗನೈಸೇಷನ್ ಜ್ಞಾನಪೀಠ ಲಿಟರರಿ ರಿಸರ್ಚ್ ಆರ್ಗನೈಸೇಷನ್ ಬೇಸ್ಡ್ ಆನ್ ನ್ಯೂ ಡೆಲ್ಲಿ. ಇದು ಈ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಫೌಂಡೇಶನ್ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಹಾಗಾದರೆ ರಿಕಗ್ನೈಸ್ ಔಟ್ಸ್ಟ್ಯಾಂಡಿಂಗ್ ಕಂಟ್ರಿಬ್ಯೂಷನ್ ಟು ದ ಲಿಟ್ರೇಚರ್ನ ಸಾಹಿತ್ಯಕ್ಕೆ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಆಗಲೇ ಹೇಳಿದೆ ನಾನು. ಹಾಗಾದರೆ ಎಲ್ಲಿ 22 ಲ್ಯಾಂಗ್ವೇಜ್ 8th ಶೆಡ್ಯೂಲಲ್ಲಿ ಇರುವಂಥ 22 ಲ್ಯಾಂಗ್ವೇಜ್ ಪ್ಲಸ್ ಇಂಗ್ಲೀಷ್. ಓಕೆ, ಈ ಸಾಹಿತ್ಯ ಅರೌಂಡ್ 23 ಲ್ಯಾಂಗ್ವೇಜ್ಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ, ಜ್ಞಾನಪೀಠ ಪ್ರಶಸ್ತಿಯನ್ನು. ಏನು ನಮ್ಮ ಭಾರತದ ಸಂವಿಧಾನದಲ್ಲಿ 8ನೇ ಶೆಡ್ಯೂಲ್ ಅಂತ 22 ಲ್ಯಾಂಗ್ವೇಜ್ ಪ್ಲಸ್ ಇಂಗ್ಲೀಷ್ ಒಂದು ಶೇರ್. ಇದು ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಇಂಗ್ಲೀಷ್ ಸಾಹಿತ್ಯದಲ್ಲಿ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ, ಇಂಗ್ಲೀಷ್ ಸಾಹಿತ್ಯಕ್ಕೂ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಹಾಗಾದರೆ ಇದು ನೋಡೋದು ಕೇವಲ ಭಾರತದ ಸಾಹಿತ್ಯಗಳಿಗೆ ಮಾತ್ರ. ಮತ್ತು 8th ಶೆಡ್ಯೂಲ್ ಅಂತ ಆಗಲೇ ಹೇಳಿದೆ ನಾನು. ಓಕೆ, ಅಸ್ಸಾಮೀಸ್ ಇತ್ತೀಚೆಗೆ ಸಿಕ್ಕಂಥ 57th ಐ ಥಿಂಕ್ 56th ಆ್ಯಂಡ್ 57th ಇತ್ತೀಚೆಗೆ ಪ್ರಶಸ್ತಿ. 56th ನೀಡಿರೋದು ನೀಲಮಣಿ ಪೋಕಮ್ 56th ಜ್ಞಾನಪೀಠ ಅವಾರ್ಡ್. ಮತ್ತು ಕೊಂಕಣ ನೋವೆಲಿಸ್ಟ್ ದಾಮೋದರ್ ಮೌಜೋ ಅವರು 57th ಜ್ಞಾನಪೀಠ ಅವಾರ್ಡ್. ಓಕೆ, ಇತ್ತೀಚೆಗೆ ಸಿಕ್ಕ ಇವ್ರು ಯಾರು? ಇದು ಕೊಂಕಣಿ ನೋವೆಲಿಸ್ಟ್ ದಾಮೋದರ್ ಮೌಜೋ ಅವರು. ಓಕೆ, ಇವರೊಂದು ಕೃತಿಯನ್ನು ಬರ್ತಾರೆ. ಐ ಡಿಸ್ಕಸ್ ರಿಗಾರ್ಡಿಂಗ್ ದಿಸ್. ಯಾವ ಕೃತಿ ಅನ್ನೋದನ್ನು ಜಸ್ಟ್ ಕಮೆಂಟ್. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಿನ್ನೆ ಡಿಸ್ಕಷನಲ್ಲಿ ಈ ಕೃತಿ ಯಾವುದು ಅನ್ನೋದನ್ನು ಹೇಳಿದ್ದೀನಿ. ಓಕೆ, ನೀಲಮಣಿ ಪೋಕಮ್ ಜೂನಿಯರ್. ಓಕೆ, 56th ಜ್ಞಾನಪೀಠ ಅವಾರ್ಡ್. ಹೂ ಇಸ್ ಅಸ್ಸಾಮಿ. ಓಕೆ, ಅಸ್ಸಾಂ ಬಗ್ಗೆ ಡಿಸ್ಕಸ್ ಮಾಡಿದೆ. ಅಸ್ಸಾಂ ವೈಭವ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರಿಗೆ ನೀಡಲಾಗಿದೆ ಅದನ್ನು ಕೂಡ ಡಿಸ್ಕಸ್ ಮಾಡಿ ಜಸ್ಟ್ ಕಮೆಂಟ್. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಕರ್ನಾಟಕದ ಬಗ್ಗೆ ಜ್ಞಾನಪೀಠ ಅವಾರ್ಡ್ ಬಗ್ಗೆ ಸಾಕಷ್ಟು ಸಲ ಪ್ರಶ್ನೆ ಆಗಿದೆ. ಓಕೆ, ಫಸ್ಟ್ ಸಿಕ್ಕಿದ ಯಾರಿಗೆ? ಕುವೆಂಪು ಅವರಿಗೆ. ಓಕೆ, ಕೊನೆಯದಾಗಿ ಸಿಕ್ಕಿರೋದು ಕೊನೆಯ ಕನ್ನಡಿಗ ಯಾರು ಅಂತಂದರೆ ಚಂದ್ರಶೇಖರ್ ಕಂಬಾರ್ ಅವರು. ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಕುವೆಂಪು ಅವರಿಗೆ ಎಷ್ಟನೇ ಅವಾರ್ಡ್ ಇದು? ಓಕೆ, ಭಾರತ ದೇಶದಲ್ಲಿ ನೀಡುವಂಥ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಎಷ್ಟನೇ ಅವಾರ್ಡು ಕುವೆಂಪು ಅವರಿಗೆ ಸಿಕ್ತು? ಇನ್ ದ ಸೆನ್ಸ್ ಫಸ್ಟ್ ಶಂಕರ್ ಕುರುಪ್ ಅವರಿಗೆ ಸಿಕ್ಕಿದೆ. ಓಕೆ, ಹಾಗಾದರೆ ಅವರು ಫಸ್ಟ್ ಆದರೆ ಕುವೆಂಪು ಅವರಿಗೆ ಸಿಕ್ಕಿದ್ದು ಎಷ್ಟನೇ ಬಾರಿ ಅನ್ನೋದು ಜಸ್ಟ್ ಕಮೆಂಟ್. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ ಥರ ಪ್ರಶ್ನೆಗಳು ಬರೋ ಸಾಧ್ಯತೆ ಇರೋದನ್ನು ನಿಮಗೆ ಗೊತ್ತಿರಬೇಕು. ಓಕೆ, ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಡಿಸ್ಕಷನ್.
ಓಕೆ, ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್. ಓಕೆ, ಈ ಸ್ಕೀಮ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಇನ್ ದ ಸೆನ್ಸ್ ಏನಂತಂದರೆ, ಈಗ ಒಂದು ಸ್ಕೀಮನ್ನು ಲಾಂಚ್ ಮಾಡುತ್ತಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಶೇರ್ ಮಾಡ್ತಾ ಇರ್ತವೆ. ಬಟ್ ಸೆಂಟ್ರಲಿ ಇದು ಏನಾಗಿದೆ, ಯಾವುದು ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಏನಿದೆ, ಕಂಪ್ಲೀಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಏನಿದೆ ಪೂರ್ತಿಯಾಗಿ ಸ್ಪಾನ್ಸರ್ ಮಾಡ್ತಿದೆ. ಹಾಗಾದರೆ ಈ ಸ್ಕೀಮ್ ಏನಿತ್ತು 1974-75 ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಇರಿಗೇಷನ್ ಪೊಟೆನ್ಷಿಯಲ್ ಕ್ರಿಯೇಟೆಡ್ ಯುಟಿಲೈಸ್ಡ್. ಓಕೆ, ಇದು ಇರಿಗೇಷನ್ 74-75 ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಆ ಸ್ಕೀಮ್ನ ಮತ್ತು ಈಗ ಇರುವಂಥ ಪೊಟೆನ್ಷಿಯಲ್ಗೆ ಗ್ಯಾಪನ್ನು ಬ್ರಿಡ್ಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ, ಫಾರ್ ದ ಇರಿಗೇಷನ್ ಪರ್ಪಸಲ್ಲಿ ಬ್ರಿಡ್ಜನ್ನು ಗ್ಯಾಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಓಕೆ, ಹಾಗಾದರೆ ಸ್ಕೀಮ್ ವಾಸ್ ಬ್ರಾಟ್ ಅಂಡರ್ ದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ನಿನ್ನೆ ಕೂಡ ನಾನು ಹೇಳಿದೆ, SDಯಲ್ಲಿ ರೀಸೆಂಟ್ಲಿ ಒಂದು ಪ್ರಶ್ನೆ ಆಗಿತ್ತು, ವಿಚ್ ಇಸ್ ರಿಲೇಟೆಡ್ ಟು ವಾಟ್ ಅಂತ. ಓಕೆ, ಅದು ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದ ಅನ್ನೋದು ಪ್ರಶ್ನೆ ಆಗಿತ್ತು, ದಟ್ ಯು ಶುಡ್ ನೋ. ಓಕೆ, ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಿಸಿದೆ, ಏನು ಟು ಇಂಪ್ರೂವ್ ದ ಫಾರ್ಮ್ ಪ್ರೊಡಕ್ಟಿವಿಟಿ ಆ್ಯಂಡ್ ಎನ್ಶೂರ್ ದ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಆಫ್ ದ ಕಂಟ್ರಿ. ಓಕೆ, ಈ ಇರಿಗೇಷನ್ ಪರ್ಪಸ್ಗೆ ರಿಸೋರ್ಸಸ್ ಏನಿದೆ ನಮ್ಮ ದೇಶದಲ್ಲಿ ಅದನ್ನು ಹೈಯೆಸ್ಟ್ ಯುಟಿಲೈಸೇಷನ್ ಮಾಡಬೇಕು, ಹೈಯೆಸ್ಟ್ ಎಫಿಷಿಯನ್ಸಿಯನ್ನು ಅದರಿಂದ ಪಡ್ಕೋಬೇಕು ನಮ್ಮ ರಿಸೋರ್ಸ್ದಿಂದ ಅನ್ನೋದನ್ನು ಉದ್ದೇಶನ ಫುಲ್ಫಿಲ್ ಮಾಡುವ ಉದ್ದೇಶಕ್ಕೆ ಈ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಓಕೆ, ವಿಚ್ ಇಸ್ ಅಂಡರ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ದಟ್ ಯು ಶುಡ್ ನೋ. ಮಿನಿಸ್ಟ್ರಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ಓಕೆ, ಹಾಗಾದರೆ ರಿಲೇಟೆಡ್ ಟು ನಾರ್ತ್ ಈಸ್ಟರ್ನ್ ರೀಜನ್ ಅರ್ಬನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಸಿಟೀಸನ್ನು ಡೆವಲಪ್ಮೆಂಟ್ ಮಾಡೋದು. ಓಕೆ, ವಿಚ್ ಇಸ್ ಯಾರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಎಷ್ಟು ಗೊತ್ತಿರಬೇಕು. ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ವಿತ್ ದ ಫೈನಾನ್ಷಿಯಲ್ ಏಡ್ ಫ್ರಮ್ ದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಫೈನಾನ್ಷಿಯಲ್ ಏಡ್ ಯಾರು ಕೊಡ್ತಿದ್ದಾರೆ ಅಂದರೆ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ACB, ದಟ್ ಯು ಶುಡ್ ನೋ. ದಟ್ ಜಸ್ಟ್ ಟು ಕಮೆಂಟ್. ಓಕೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು ACB, ಇದು ಏನು ಏಷ್ಯನ್ ಡೆವಲಪ್ಮೆಂಟ್ ADB ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇದು ಯಾವ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ವಿತ್ ದ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅಂಡರ್ ಬರುತ್ತೆ. ಫೈನಾನ್ಷಿಯಲ್ ಆಗಿ ಅಸಿಸ್ಟ್ ಮಾಡ್ತಿರೋದು ಯಾರು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅರ್ಬನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡೋಂಥದ್ದು ವಿತ್ ದ ಹೆಲ್ಪ್ ಆಫ್ ಫೈನಾನ್ಸ್ ಅಸಿಸ್ಟೆಂಟ್ ವಿತ್ ದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದು ನಿಮ್ಗೆ ನೆನಪಿರಲೇಬೇಕು. ಓಕೆ, ಆ ಥರ ಪ್ರಶ್ನೆಗಳು ವಿತ್ ದ ಕೊಲಾಬ್ರೇಷನ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಡೆವಲಪ್ಡ್ ಬೈ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅಂತ ಪ್ರಶ್ನೆ ಬಂದಾಗ, ಯಾರು ಕೊಲಾಬ್ರೇಷನ್ ಜೊತೆ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ ಮಾಡ್ತಿದೆ ನಾರ್ತ್ ಈಸ್ಟರ್ನ್ ರೀಜನ್ ಸಿಟೀಸ್ ಅಂತಂದರೆ ದಟ್ ವಿ ಶುಡ್ ನೋ, ದಟ್ ಈಸ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಹಾಗಾದರೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್? 70% ಆಫ್ ದ ಕಾಸ್ಟ್, 70%. ಓಕೆ, ಈಗ ₹100 ಖರ್ಚಾಗುತ್ತೆ ಅಂದರೆ ಅದರಲ್ಲಿ ₹70 ಯಾವುದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೊಡ್ತಿದೆ, ಉಳಿದಿದ್ದ ₹30 ಕೇಂದ್ರ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಓಕೆ, ಹಾಗಾದರೆ ಬೀಂಗ್ ಇಂಪ್ಲಿಮೆಂಟೆಡ್ ಇನ್ ದ ಕ್ಯಾಪಿಟಲ್ ಸಿಟೀಸ್ ಆಫ್ 5 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಓಕೆ, ಕ್ಯಾಪಿಟಲ್ ಸಿಟೀಸ್ ಯಾವು? ತ್ರಿಪುರಾದ ಅಗರ್ತಲಾ, ತ್ರಿಪುರಾ ಕ್ಯಾಪಿಟಲ್ ಯಾವುದು? ಅಗರ್ತಲಾ. ಐಜ್ವಾಲ್ ಮಿಜೋರಾಂನ ಕ್ಯಾಪಿಟಲ್ ಆಗಿದೆ. ಗ್ಯಾಂಗ್ಟಕ್ ಸಿಕ್ಕಿಮ, ಕೊಹಿಮಾ, ನಾಗಾಲ್ಯಾಂಡ್. ಓಕೆ, ಇವು 5 ಸಿಟೀಸನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಏನು ಸ್ಟೇಟ್ಸ್ ಇರಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅವು ಕ್ಯಾಪಿಟಲ್ ಸಿಟೀಸನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಹಾಗಾದರೆ ಏನೇನು ಕವರ್ ಮಾಡ್ತಿದ್ದು? ಲೈಕ್ ವಾಟರ್ ಸಪ್ಲೈ, ಸೀವೇಜ್ ಸ್ಯಾನಿಟೇಷನ್, ಸಾಲಿಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್, as well as capacity building, institutional financial reforms. Okay, that is for now. Okay, moving to next discussion. ಓಕೆ, ನಿನ್ನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ, Mi-17V5 ಅನ್ನೋದು. ಓಕೆ, ದಟ್ ಇಸ್ ನಥಿಂಗ್ ಬಟ್ ರಷ್ಯನ್ ಮೇಡ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್. ಓಕೆ, ಯಾಕೆ ನ್ಯೂಸಲ್ಲಿ ಇದೆ ಅಂತಂದರೆ, ಇತ್ತೀಚೆಗೆ ಆದಂಥ ಅವಘಡದಲ್ಲಿ ಬಿಪಿನ್ ರಾವತ್ ಅವರು, ಭಾರತ ಸಿಡಿಎಸ್ ಅಂತ ಬಿಪಿನ್ ರಾವತ್ ಅವರು ತೀರ್ಕೊಂಡ್ರಲ್ಲ, ಇದೇ ಹೆಲಿಕಾಪ್ಟರ್ನ ಅವರು ಬಳಸಿದ್ದು. ಇದು ಯಾವ ದೇಶ ಮೇಡದೆ? ರಷ್ಯನ್ ಮೇಡ್ ಹೆಲಿಕಾಪ್ಟರ್ ಆಗಿದೆ. ಮಿಲಿಟರಿ ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್ ಆಗಿದೆ. ಇಟ್ ಇಸ್ ಒನ್ ಆಫ್ ದ ಮಾಡರ್ನ್ ಮಾಡಿಫಿಕೇಶನ್. ಓಕೆ, ಆಧುನಿಕ ಯುಗದ ಒಂದು ಪವರ್ಫುಲ್ ಹೆಲಿಕಾಪ್ಟರ್ ಅಂತಲೇ ಹೇಳ್ಬೋದು ಇದಕ್ಕೆ. ಇದು ಮುಖ್ಯವಾಗಿ Mi-8/17 ಹೆಲಿಕಾಪ್ಟರ್ ಸೀರೀಸ್ ಆಗಿದೆ. ದ್ಯಾಟ್ ಯು ಶುಡ್ ನೋ. ಸ್ಪೆಸಿಫಿಕ್ ಆಗಿ ಯಾವ ಸೀರೀಸನ್ನು ಕೇಳೋ ಸ್ವಲ್ಪ ಡೀಪಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಯಾವ ಸೀರೀಸ್ ಹೆಲಿಕಾಪ್ಟರ್ ಆಗಿತ್ತು ಅನ್ನೋದು ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಓಕೆ, ಹಾಗಾದರೆ ಇದರ ಕೆಲವೊಂದು ಸ್ಪೆಷಾಲಿಟೀಸ್ ಈ ಹೆಲಿಕಾಪ್ಟರ್ ಕೆಲವೊಂದು ಸ್ಪೆಷಾಲಿಟೀಸ್ ಅಂದರೆ, ವಿಚ್ ಇಸ್ ಎಟ್ ನೈಟ್ ಕೂಡ ನೈಟಲ್ಲಿ ಅಡ್ವರ್ಸ್ ವೆದರ್ ಕಂಡೀಷನ್ ಇದ್ರೂ ಕೂಡ ಇದು ವರ್ಕ್ ಮಾಡ್ತಾ ಇತ್ತು. ಇದು ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ 250 km/h ಆ್ಯಂಡ್ ಕ್ರೂಸ್ ಸ್ಪೀಡ್ ಆಫ್ 230 km/h. ಓಕೆ, ಇದಕ್ಕೆ ಸ್ವಲ್ಪ ರಿಲೇಟೆಡ್ ಟು Mi-17V5. ಹಾಗಾದರೆ ಈ ಇತ್ತೀಚೆಗೆ ಲಾಂಚ್ ಮಾಡಿರೋಂಥ ಇತ್ತೀಚೆಗೆ ಇನ್ ದ ಸೆನ್ಸ್, ಓಕೆ, ಈಗ ನ್ಯೂಸಲ್ಲಿರುವಂಥ ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ ಏನಿದೆ, ಆ ಸ್ಕೀಮ್ ವಿಚ್ ಲಾಂಚ್ address the decline in the child sex ratio, highest child sex ratio found in which state? Just to comment, that is also important. Lowest found in which state? Karnataka child sex ratio ಎಷ್ಟಿದೆ? Just to comment, that is also important. ಓಕೆ, ಹಾಗಾದರೆ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ ಚೈಲ್ಡ್ ಸೆಕ್ಸ್ ರೇಷಿಯೋಕ್ಕೆ ನಾವು ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ ತಕ್ಷಣ ಏನು ಮಾಡ್ತೀವಿ? ರಿಲೇಟೆಡ್ ಟು ಎಜುಕೇಷನ್ ಅಷ್ಟೇ ಥಿಂಕ್ ಮಾಡ್ತೀವಿ. ನಾಟ್ ಎಕ್ಸಾಕ್ಟ್ಲಿ ಅದು ಆಗಿರಲ್ಲ. ಇಲ್ಲಿ ಚೈಲ್ಡ್ ಸೆಕ್ಸ್ ರೇಷಿಯೋ ಮತ್ತು ಆ್ಯಂಡ್ ಎಂಪವರ್ಮೆಂಟ್ ಆಫ್ ಗರ್ಲ್ಸ್ ಇನ್ ದ ಕಂಟ್ರಿ. ಓಕೆ, ಮೇನ್ ಉದ್ದೇಶ ಅದು ಆಗಿದೆ ಈ ಸ್ಕೀಮ್ದು. ಓಕೆ, ಹಾಗಾದರೆ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ 10 states ಆ್ಯಂಡ್ 100% ಸೆಂಟ್ರಲ್ ಅಸಿಸ್ಟೆನ್ಸ್ ಸ್ಕೀಮ್. ಓಕೆ, ಇದು ಆಗಲೇ ಹೇಳಿದ್ನಲ್ಲ, ಏನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಶೇರ್ ಮಾಡಿಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತಿರ್ತೀವಿ. ಬಟ್ ಇದು ಏನಿದೆ, ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮ್ 100% ಕೇಂದ್ರ ಸರ್ಕಾರ ದುಡ್ಡನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಸ್ಕೀಮ್ ಆಗಿದೆ. ಓಕೆ, ದೆನ್
ವಿಚ್ ಇಸ್ ಅ ಟ್ರೈ ಮಿನಿಸ್ಟ್ರಿಯಲ್ ಸ್ಕೀಮ್. ಓಕೆ, ಇಲ್ಲಿ ಮೂರು ಕೇವಲ ಒಂದು ಮಿನಿಸ್ಟ್ರಿಗೆ ಸಂಬಂಧಿಸಿಲ್ಲ ಈ ಸ್ಕೀಮ್, ಈ ಮೂರು ಮಿನಿಸ್ಟ್ರಿಗೆ ಸಂಬಂಧಿಸಿದೆ. ಹಾಗಾದರೆ ಆ ಮಿನಿಸ್ಟ್ರಿಗಳ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಒಂದು ಮಿನಿಸ್ಟ್ರಿ ಆಸ್ ಅ ನೋಡಲ್ ಮಿನಿಸ್ಟ್ರಿ, ಅಂದರೆ ಅತಿ ಮುಖ್ಯವಾದಂಥ ಮಿನಿಸ್ಟ್ರಿ ಯಾವುದು ಈ ಟ್ರೈ ಮಿನಿಸ್ಟ್ರಿಯಲ್ ಸ್ಕೀಮಲ್ಲಿ ಮುಖ್ಯವಾಗಿರುವಂಥದ್ದು ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಒಂದು ಮಿನಿಸ್ಟ್ರಿ. ಅದರ್ ಟು ಮಿನಿಸ್ಟ್ರಿ ಆಸ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ಎಜುಕೇಷನ್ ಮಿನಿಸ್ಟ್ರಿ. ಓಕೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮೊದಲು ಏನಾಗಿತ್ತು? ಜಸ್ಟ್ ಡೂ ಕಮೆಂಟ್, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ರೀಸೆಂಟ್ಲಿ ಚೇಂಜ್ ಟು ಮಿನಿಸ್ಟ್ರಿ ಆಫ್ ಎಜುಕೇಷನ್. ಓಕೆ, ನೆಕ್ಸ್ಟ್ ನೋಡೋದಾದರೆ ರಾಯಲ್ ಗೋಲ್ಡ್ ಮೆಡಲ್, ಇದ್ರ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದೆ ಈ ವೀಕಲ್ಲೇ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡುವಾಗ. ವಿಚ್ ರಾಯಲ್ ಗೋಲ್ಡ್ ಮೆಡಲ್ ವರ್ಲ್ಡ್ ಹೈಯೆಸ್ಟ್ ಹಾನರ್ ಆಫ್ ಇನ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರ್. ಓಕೆ, ಎಸ್ಟಾಬ್ಲಿಷ್ಡ್ ಇನ್ 1848. ಓಕೆ, ಹಾಗಾದರೆ ಇದನ್ನು ಕೊಡೋದು ಯಾರು? ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಿಟಿಷ್ ಆರ್ಕಿಟೆಕ್ಟ್ಸ್. ಓಕೆ, ಬಿಹಾಫ್ ಆಫ್ ದ ಬ್ರಿಟಿಷ್ ಮೊನಾರ್ಕ್. ಇದು ನಿಮಗೆ ಗೊತ್ತಿರಬೇಕು ಯಾರು ಈ ಪ್ರಶಸ್ತಿಯನ್ನು ಕೊಡ್ತಾರೆ ಅನ್ನೋದು. ಓಕೆ, ಹಾಗಾದರೆ ರಾಯಲ್ ಗೋಲ್ಡ್ ಮೆಡಲ್ 2022 ವಿಲ್ ಬಿ ಕನ್ಫರ್ಡ್ ಅಹಮದಾಬಾದ್ ಬೇಸ್ಡ್ ಬಾಲಕೃಷ್ಣ ದೋಶಿ ಅವರು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ಫೀಲ್ಡಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಮತ್ತು ಇತ್ತೀಚೆಗೆ ಪಡೆದಂಥವ್ರು ಯಾರು ಮತ್ತು ಸ್ಥಾಪನೆ ಆಗಿರೋದು ಯಾವಾಗ, ಯಾರು ಕೊಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ರಿಮೆಂಬರ್. ಓಕೆ, ಹಾಗಾದರೆ ಕೊಮೆಟ್ ಲಿಯೋನಾರ್ಡ್. ಕೊಮೆಟ್ ಅಂದರೆ ಕನ್ನಡದಲ್ಲಿ ಧೂಮಕೇತು ಅಂತ ಕರಿತೀವಿ. ಕೊಮೆಟ್ ಲಿಯೋನಾರ್ಡ್ ಇಸ್ ಅ ಲಾಂಗ್ ಪೀರಿಯಡ್ ಕೊಮೆಟ್ ನೇಮ್ಡ್ ಆಫ್ಟರ್ ಗ್ರೆಗೋರಿ ಜೆ ಲಿಯೋನಾರ್ಡ್. ಓಕೆ, ಈ ಕೊಮೆಟ್ ಲಿಯೋನಾರ್ಡ್ ಅಂತ ಹೆಸರಿಡೋಕೆ ಏನು ಕಾರಣ? ಒಬ್ಬ ಸೈಂಟಿಸ್ಟ್ ಹೆಸರನ್ನು ಇಟ್ಟಿದ್ದಾರೆ. ಓಕೆ, ಗ್ರೆಗೋರಿ ಜೆ ಲಿಯೋನಾರ್ಡ್ ಅವರ ಹೆಸರನ್ನು ಇಡಲಾಗಿದೆ. ಹಾಗಾದರೆ ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ಜನವರಿ 2021 ಈ ಧೂಮಕೇತು ಮೊದಲ ಬಾರಿಗೆ ಕಂಡು ಬಂದಿತ್ತು. ಹಾಗಾದರೆ ನೆಕ್ಸ್ಟ್ ಈಗ ಎರಡನೇ ಬಾರಿ ನವೆಂಬರಲ್ಲಿ ಕೂಡ ಇದು ಮತ್ತೆ ಕಂಡು ಬಂದಿತ್ತು. ಅದು ನಿಮಗೆ ಗೊತ್ತಿರಬೇಕು. ನಾವು ಡಿಸ್ಕವರ್ಡ್ ಇನ್ ಜನವರಿ 2021, ಆಲ್ಸೋ ನೋನ್ ಆಸ್. ಇದಕ್ಕೆ ಒಂದು ಸ್ಪೆಸಿಫಿಕ್ ನೇಮನ್ನು ಕೊಡುತ್ತೆ, C/2021 E1 ಕಾಮೆಟ್ ಅನ್ನೋ ಹೆಸರನ್ನು ಕೂಡ ಇದಕ್ಕೆ ಕೊಡಲಾಗಿದೆ. ಹಾಗಾದರೆ ಇಟ್ ವಿಲ್ ಅಪ್ರೋಚ್ ಅರ್ತ್ ಆಫ್ಟರ್ ನಿಯರ್ಲಿ 35,000 ಇಯರ್ಸ್. ಓಕೆ, ಸುಮಾರು 35,000 ವರ್ಷಗಳ ನಂತರ ಭೂಮಿಯನ್ನು ಇದು ಅಪ್ಪಳಿಸಬಹುದು ಅನ್ನೋದು ಕೂಡ ಗೆಸ್ಸನ್ನು ಮಾಡಲಾಗಿದೆ. ಓಕೆ, ಹಾಗಾದರೆ ಇದು ಇತ್ತೀಚೆಗೆ ಕಾಣಿಸ್ಕೊಂಡಿದ್ದು ಅರ್ಥ ಆನ್ December 12. ಓಕೆ, ನಂಬರಲ್ಲಿ ಅಂತ ಕೆಲವೊಂದು ಕಡೆ ಕೊಟ್ಟಿದ್ದಾರೆ, ಡಿಸೆಂಬರ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಟ್ ಓಕೆ ಎಕ್ಸಾಕ್ಟಾಗಿ ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ವಿಲ್ ರಿಮೇನ್ ವಿಸಿಬಲ್ ಥ್ರೂ ದಿಸ್ ಮಂತ್. ಓಕೆ, ಹಾಗಾದರೆ December 12 ಈ ಥ್ರೂಔಟ್ ದಿಸ್ ಮಂತ್ ವಿಸಿಬಲ್ ಆಗ್ತಿದೆ ಅನ್ನೋದು. ಓಕೆ, ಇದು ಸೂರ್ಯನಿಂದ ಎಷ್ಟು ದೂರ ಇದೆ ಅಂದರೆ 3,700 astronomical unit. One astronomical unit is equal to how much kilometer? Just a comment. That is also important that you should know. Okay, next discussion ನೋಡೋದಾದರೆ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್. ಇದನ್ನು ಕೂಡ ನಾನು ರೀಸೆಂಟ್ ಡಿಸ್ಕಷನಲ್ಲಿ ಚರ್ಚೆ ಮಾಡಿದ್ದೀನಿ. ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ ಅಸೆಸ್ಮೆಂಟ್ ಆಫ್ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಕೆಪಾಬಿಲಿಟೀಸ್ ಆಫ್ 195 ಕಂಟ್ರೀಸ್ ಪ್ರಿಪೇರ್ಡ್ ಬೈ ಜಾನ್ ಹಾಪ್ಕಿನ್ಸ್ ಸೆಂಟರ್ ಫಾರ್ ಹೆಲ್ತ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಕ್ಲಿಯರ್ ಥ್ರೆಟ್ ಇನಿಷಿಯೇಟಿವ್ NTI. ನಿನ್ನೆ ಕೂಡ ಇದನ್ನು ಡಿಸ್ಕಸ್ ಮಾಡಿದೆ. ಯಾವುದು? ಜಾನ್ ಹಾಪ್ಕಿನ್ಸ್ ಸೆಂಟರ್ ಒಂದು ಕಡೆ ಆದರೆ ನ್ಯೂಕ್ಲಿಯರ್ ಥ್ರೆಟ್ ಇನಿಷಿಯೇಟಿವ್ ಆ್ಯಂಡ್ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇವು ಮೂರು ಸೇರಿ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸನ್ನು ರಿಲೀಸ್ ಮಾಡ್ತವೆ. ಓವರಾಲ್ ಪರ್ಫಾರ್ಮೆನ್ಸ್ ಆಫ್ ದ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ ಸ್ಕೋರ್ ಸ್ಲಿಪ್ ಟು 38.9. ಓಕೆ, ಹಾಗಾದರೆ ಭಾರತದ ಅಂಕಗಳೆಷ್ಟು? ಅದನ್ನು ಕೂಡ ನಾನು ನೀನು ಹೇಳಿದ್ದೀನಿ. ಎಷ್ಟು ಅನ್ನೋದನ್ನು ಜಸ್ಟ್ ಕಮೆಂಟ್, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಮತ್ತು ಟಾಪಲ್ಲಿ ಇರುವಂಥ ಯಾವುದೇ ಕಂಟ್ರೀಸ್ ಟಾಪಲ್ಲಿ ಕಂಡು ಬಂದಿಲ್ಲ. ಭಾರತದ ಅಂಕಗಳೆಷ್ಟು? ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿಯ ಟೋಟಲ್ ಅಂಕಗಳೆಷ್ಟು? ಅದು ನಿಮಗೆ ಗೊತ್ತಿರಬೇಕು. ದೆನ್ ಇಲ್ಲಿ ನೋಡೋದಾದರೆ ಸೇತು ಪ್ರಕಾರಂ, ಇದು ಕೂಡ ನಾನು ಪ್ರಿವಿಯಸ್ಸಲ್ಲಿ ಡಿಸ್ಕಸ್ ಮಾಡಿಲ್ಲ ಅನಿಸುತ್ತೆ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂತ ಬಿಟ್ಟಿದ್ದೆ ನಾನು. ಬಟ್ ಈ ಫೈನಲಿಗೆ ಹೇಳಬೇಕು ಅನಿಸ್ತು. ಯಾಕೆಂದರೆ ಇದು ಕೂಡ ರೀಸೆಂಟ್ಲಿ ಬೇರೆ ಸ್ಟೇಟ್ಸ್ ಬಗ್ಗೆ ಸ್ಕೀಮ್ಸ್ ಬಗ್ಗೆ ಚರ್ಚೆ ಆಗ್ತಿದೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಅನಿಸಿದ್ರಿಂದ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಓಕೆ, ಸೇತು ಪ್ರಕಾರಂ ಇಸ್ ಅ 100-day ಬ್ರಿಡ್ಜ್ ಕೋರ್ಸ್ ಇಂಟ್ರೊಡ್ಯೂಸ್ಡ್ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್. ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇಟ್ಸ್ ಆನ್ ಇನಿಷಿಯೇಟಿವ್ ಏಮ್ಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಫೀಲ್ ಕಾನ್ಫಿಡೆಂಟ್ ಇನ್ ದೇರ್ ನ್ಯೂ ಪ್ರಮೋಟೆಡ್ ಕ್ಲಾಸಸ್. ಓಕೆ, ಇವಾಗ ಏನು ಮಾಡಿದ್ರು, ಕೋವಿಡ್ ಸಮಯ ಇರೋದರಿಂದ ಎಕ್ಸಾಮ್ ಕಂಡಕ್ಟ್ ಮಾಡಿದೆ. ಈ ಸ್ಕೀಮನ್ನು ಸ್ಕೀಮ್ ಅಲ್ಲ, ಈ ಏನು ಕ್ಲಾಸಲ್ಲಿ ಓದ್ತಿರ್ತೀವಲ್ಲ, ಇವಾಗ ನಾವು 6th ಸ್ಟ್ಯಾಂಡರ್ಡಲ್ಲಿ ಓಡ್ತಿದ್ರೆ 7th ಸ್ಟ್ಯಾಂಡರ್ಡ್ಗೆ ವಿತೌಟ್ ಎಕ್ಸಾಮ್ ಪ್ರಮೋಟ್ ಮಾಡ್ತಾರೆ ನಮಗೆ. ಡ್ಯೂ ಟು ಕೋವಿಡ್ ಇರೋದನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದಕ್ಕೆ ಅವರಿಗೆ ಪ್ರಮೋಟೆಡ್ ಕ್ಲಾಸಸ್ಗೆ ಅವ್ರಿಗೆ ಕಾನ್ಫಿಡೆಂಟ್ ಬರಬೇಕು. ಸ್ಟೂಡೆಂಟ್ಸ್ ಫೀಲ್ ಕಾನ್ಫಿಡೆಂಟ್ ಫಾರ್ ದೇರ್ ಸ್ಟಡೀಸ್ ಆರ್ ಪ್ರಮೋಟಿಂಗ್ ಕ್ಲಾಸ್. ಓಕೆ, ಇವಾಗ ನೀವು 5th and 6th ಓದಿತ್ತಂದರೆ ಅಲ್ಲಿ ಪ್ರಮೋಷನ್ ಆಗಿರೋ ಬಗ್ಗೆ ನೀವು ಕಾನ್ಫಿಡೆಂಟ್ ಇರೋದಿಲ್ಲ. ನಾನು ಎಕ್ಸಾಮ್ ಬರೋದಿಲ್ಲ, ಯಾವ ಥರ ಪಾಸ್ ಆದೈತೆ ಅನ್ನೋದು. ಆ ಕಾನ್ಫಿಡೆಂಟ್ ಬರಬೇಕು ಅನ್ನೋ ಉದ್ದೇಶಕ್ಕೆ ಸೇತು ಪಾಠಕ್ರಮ ಅನ್ನೋ ಸ್ಕೀಮನ್ನು ಲಾಂಚ್ ಮಾಡಿದೆ. ಸೇತು ಪ್ರಕಾರ ಮಂದಾಗಲಿ ನಾನು ಸೇತು ಪಾಠಕ್ರಮ ಅನ್ನೋ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಹಾಗಾದರೆ which helps students better understand their subjects by filling up gaps between they have occurred during the ಆನ್ಲೈನ್ ಕ್ಲಾಸಸ್. ಓಕೆ, ಆನ್ಲೈನ್ ಕ್ಲಾಸನ್ನು ಅವರಿಗೆ ಪ್ರಮೋಟ್ ಮಾಡೋದಕ್ಕೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಮಾಡೋದಕ್ಕೆ ಆನ್ಲೈನ್ ಕ್ಲಾಸನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು. ಓಕೆ, ಆನ್ಲೈನ್ ಕ್ಲಾಸ್ ಬಗ್ಗೆ ಒಂದು ಕಾನ್ಫಿಡೆಂಟ್ ಬರಬೇಕು, ನಾವು ಕಲ್ತಿದ್ವಿ ಏನೋ ಅಂತ ಅನ್ನೋದು ಕಾನ್ಫಿಡೆನ್ಸ್ ಬರಬೇಕು ಅನ್ನೋ ಉದ್ದೇಶದಿಂದ ಈ ಸ್ಕೀಮನ್ನು 100-day ಬ್ರಿಡ್ಜ್ ಕೋರ್ಸ್ ಇಂಟ್ರೊಡ್ಯೂಸ್ ಬೈ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ದೆನ್ ಮೂವಿಂಗ್ ಟು ನೆಕ್ಸ್ಟ್ ಡಿಸ್ಕಷನ್. ಓಕೆ, ಆಗಲೇ ಹೇಳಿದೆ ನಾನು
ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ ಗೋಲ್ಡ್ ಮೆಡಲ್ ಕೊಮೆಟ್ಲಿ ನಾಟ್. ಓಕೆ, ಮೂವಿಂಗ್ ಟು ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇವತ್ತು ನಾನು ಜಾಸ್ತಿ ಡಿಸ್ಕಸ್ ಮಾಡ್ತಾ ಹೋಗೋದಿಲ್ಲ ಕ್ವಶನ್ಸ್ ಬಗ್ಗೆ, ಯಾಕಂದರೆ ಸ್ವಲ್ಪ ಫ್ಯೂ ಪಾಯಿಂಟ್ಸನ್ನು ಹಿಂದೆ ಆ್ಯಡ್ ಮಾಡಿದ್ದೀನಿ. ಇವಾಗ ಮತ್ತೆ ನಾನು ಕ್ವಶನ್ಸ್ ಬಗ್ಗೆ ಲೆಂಗ್ದಿಯಾಗಿ ಡಿಸ್ಕಸ್ ಮಾಡ್ತಾ ಹೋದರೆ ವಿಡಿಯೋ ಲೆಂಗ್ದಿ ಆಗುತ್ತೆ. ಓಕೆ, ಅದು ಬೇಡ ಅನಿಸುತ್ತೆ ನನಗೆ. ಲೆಟ್ಸ್ ಡಿಸ್ಕಸ್ ಡೈರೆಕ್ಟ್ಲಿ ಆನ್ಸರ್ಸ್ ಆ್ಯಂಡ್ ರಿಲೇಟೆಡ್ ಟು ದಿಸ್ ಕ್ವಶನ್ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಐ ಆಮ್ ಗೋಯಿಂಗ್ ಟು ಟೆಲ್. ಓಕೆ, ಈ ರಿಕ್ವೈರ್ಡ್ ಓನ್ಲಿ. ಓಕೆ, ಹಾಗಾದರೆ ಫಸ್ಟ್ ಕ್ವಶನ್ ನೋಡೋದಾದರೆ, ಹೂ ಇಸ್ ದ ಗೂಗಲ್ ಮೋಸ್ಟ್ ಸರ್ಚ್ಡ್ ಪರ್ಸನಾಲಿಟಿ ಇನ್ ಇಂಡಿಯಾ 2021? 2021 ಭಾರತ ಗೂಗಲ್ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ವ್ಯಕ್ತಿತ್ವ ಯಾರು ಅಂತಂದರೆ ಹೂ ಇಸ್ ನಥಿಂಗ್ ಬಟ್ ನೀರಜ್ ಚೋಪ್ರಾ ಅವರು. ಇದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಫಸ್ಟ್ ಗೋಲ್ಡ್ ಟೋಕಿಯೋ ಒಲಿಂಪಿಕ್ಸಲ್ಲಿ ಒಬ್ಬ ಯಾರು, ಒಬ್ಬ ಅಥ್ಲೆಟಿಕ್ಸಲ್ಲಿ ಗೋಲ್ಡ್ ಮೆಡಲ್ ಅಂತ, ಭಾರತಕ್ಕೆ ಗೋಲ್ಡ್ ಮೆಡಲ್ನ ತಂದುಕೊಟ್ಟ ಮೊದಲ ವ್ಯಕ್ತಿ ಯಾರು? ನೀರಜ್ ಚೋಪ್ರಾ ಅವರು. ಇದಕ್ಕಿಂತ ಮೊದಲು ಯಾರು ಗೆದ್ದಿದ್ರು? ಜಸ್ಟ್ ಡಾಕ್ಯುಮೆಂಟ್. ಓಕೆ, ಕೇವಲ ಭಾರತಕ್ಕೆ 2 ಗೋಲ್ಡ್ ಮೆಡಲ್, ಒಲಿಂಪಿಕ್ಸ್ ಇತಿಹಾಸದಲ್ಲಿ 2 ಗೋಲ್ಡ್ ಮೆಡಲ್ ದೊರೆತಿವೆ. ಇಂಡಿವಿಜುವಲಿ. ಓಕೆ, ಹಾಕಿಯಲ್ಲಿ ಸಾಕಷ್ಟು ಬಂದಿವೆ. ಹಾಕಿಯಲ್ಲಿ ಎಷ್ಟು ಬಂದಿವೆ ಅನ್ನೋದು ಜಸ್ಟ್ ಡಾಕ್ಯುಮೆಂಟ್. ಅದನ್ನು ಕೂಡ ನಾನು ಒಲಿಂಪಿಕ್ಸ್ ಬಗ್ಗೆ ವಿಡಿಯೋ ಮಾಡುವಾಗ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹಾಕಿಯಲ್ಲಿ ಎಷ್ಟು ಗೋಲ್ಡ್ ಮೆಡಲನ್ನು ಭಾರತ ಗೆದ್ದಿದೆ ಅನ್ನೋದು ಜಸ್ಟ್ ಡಾಕ್ಯುಮೆಂಟ್. ಓಕೆ, ಹಾಗಾದರೆ ಇಂಡಿವಿಜುವಲ್ ಆಗಿ 2 ಮೆಡಲ್ ಬಂದಿವೆ. ಇಂಡಿವಿಜುವಲ್ ಆಗಿ ಎಲ್ಲಿ? ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಇಂಡಿವಿಜುವಲ್ ಆಗಿ 2 ಮೆಡಲ್ ಬಂದಿವೆ. ಮೊದಲು ಮೆಡಲನ್ನು ಗೆದ್ದಿದ್ದು ಯಾರು ಮತ್ತು ಯಾವ ಫೀಲ್ಡಲ್ಲಿ ಗೆದ್ದರು ಅನ್ನೋದು ಜಸ್ಟ್ ಕಮೆಂಟ್. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ವ್ಯಕ್ತಿಯನ್ನು ಸರ್ಚ್ ಮಾಡಿರೋದ್ರಲ್ಲಿ ನೀರಜ್ ಚೋಪ್ರಾ ಅವರು ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಹಾಗಾದರೆ ಸಬ್ಜೆಕ್ಟ್ಸ್ ಯಾವ್ಯಾವು? ಸಬ್ಜೆಕ್ಟ್ಸ್ ಸರ್ಚ್ ಮಾಡೋದ್ರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡೋದು ಟಾಪ್ ಸಬ್ಜೆಕ್ಟ್ ಯಾವುದು? ಫಸ್ಟ್ ಇರೋದು ICC T20 ವರ್ಲ್ಡ್ ಕಪ್ ಅನ್ನೋ ಸಬ್ಜೆಕ್ಟ್ನ ಫಸ್ಟ್ ಸರ್ಚ್ ಮಾಡಲಾಗಿದೆ, ಹೈಯೆಸ್ಟ್ ಸರ್ಚ್ ಇರುವಂಥದ್ದು. ನೆಕ್ಸ್ಟ್ ಇರೋದು IPL ಹೈಯೆಸ್ಟ್ ಸರ್ಚ್ ಇರುವಂಥದ್ದು. ನೆಕ್ಸ್ಟ್ ಇರೋದು ಕೋವಿನ್ ಏನು ಕೋವಿಡ್ ವ್ಯಾಕ್ಸಿನನ್ನು ಕೊಡ್ತಿದ್ದಾರಲ್ಲ, ಕೋವಿನ್. ಓಕೆ, ಇವು ಮೊದಲ 3 ಸ್ಥಾನಗಳಲ್ಲಿವೆ. ಮೊದಲ 3 ಸ್ಥಾನಗಳು, ಇದು ಕೂಡ ನಿಮಗೆ ಗೊತ್ತಿರಬೇಕು. ದೆನ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್. ಓಕೆ, NIPER ಅಮೆಂಡ್ಮೆಂಟ್ ಬಿಲ್ ರೀಸೆಂಟ್ಲಿ ಪಾಸ್ಡ್ ಇನ್ ದ ಪಾರ್ಲಿಮೆಂಟ್ ಸೀಕ್ಸ್ ಟು ಅಕಾರ್ಡ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಸ್ಟೇಟಸ್ ಟು. ಸಂಸತ್ತಿನಲ್ಲಿ ಇತ್ತೀಚೆಗೆ ಅಂಗೀಕರಿಸಲ್ಪಟ್ಟ NIPER ತಿದ್ದುಪಡಿ ಮಸೂದೆಯು ರಾಷ್ಟ್ರೀಯ ಪ್ರಾಮುಖ್ಯತೆ ಯಾವ ಸ್ಥಾನಮಾನವನ್ನು ಹೆಚ್ಚಿಸಿದೆ? ದಟ್ ಈಸ್ ನಥಿಂಗ್ ಬಟ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅನ್ನೋ ಸಂಸ್ಥೆಗೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಗ್ರಾಮ್ ಉಜಾಲಾ ಪ್ರೋಗ್ರಾಮ್ ಓಕೆ ಇಸ್ ಅ ಫ್ಲಾಗ್ಶಿಪ್ ಸ್ಕೀಮ್ ಇನ್ ವಿಚ್ ಇಂಡಿಯನ್ ಮಿನಿಸ್ಟ್ರಿ? ಗ್ರಾಮ ಉಜಾಲಾ ಕಾರ್ಯಕ್ರಮ ಯಾವ ಕೇಂದ್ರ ಸಚಿವಾಲಯದ ಪ್ರಮುಖ ಯೋಜನೆ ಆಗಿದೆ? ಇದು ಉಜಾಲಾ ಅಂದ ತಕ್ಷಣ ನಮ್ಗೆ LED ಬಲ್ಬ್ ರಿಲೇಟೆಡ್ LED ಬಲ್ಬ್. ಇದು ಆಲ್ರೆಡಿ ನಿಮಗೆ ನ್ಯೂಸಲ್ಲಿ ಈ ರೀಸೆಂಟಾಗಿ ನ್ಯೂಸಲ್ಲಿ ಇರುವಂಥದ್ದಲ್ಲ, ಪ್ರಿವಿಯಸ್ಲಿ ನಿಮಗೆ ಸಾಕಷ್ಟು ನ್ಯೂಸಲ್ಲಿ ಇರುವಂಥದ್ದು, ವಿಚ್ ಇಸ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಪವರ್. ಓಕೆ, ಹಾಗಾದರೆ LED ಬಲ್ಬನ್ನು 10 ರೂಪಾಯಲ್ಲಿ ಕೇವಲ 2500 ವಿಲೇಜ್ ಮತ್ತು 5 ಸ್ಟೇಟ್ಸಲ್ಲಿ ಇತ್ತೀಚೆಗೆ ಅಡಾಪ್ಟ್ ಮಾಡಲಾಗಿದೆ. ಅದರಿಂದ ಇದು ನ್ಯೂಸಲ್ಲಿರುವಂಥದ್ದು. ಇವು 5 ಸ್ಟೇಟ್ಸ್ಗಳು ಯಾವುವು? ಜಸ್ಟ್ ಟು ಕಮೆಂಟ್. ಓಕೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 5 ಸ್ಟೇಟ್ಸ್ಗಳು ಯಾವ್ಯಾವು ಅನ್ನೋದು. ಓಕೆ, ಇದು ಯಾವುದು? ಉಜಾಲಾ ಸ್ಕೀಮ ಮಿನಿಸ್ಟ್ರಿ ಆಫ್ ಪವರ್ ಅಂಡರ್ ಬರುತ್ತೆ. ಓಕೆ, ಅದು ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ದೆನ್ ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಲೊಕೇಟೆಡ್? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನಿದೆ ಪ್ರಧಾನ ಕಚೇರಿ ಎಲ್ಲಿದೆ? ಅದು ನಥಿಂಗ್ ಬಟ್ ಅದು ಭಾರತದ ನರೇಂದ್ರ ಮೋದಿಯವರ ಮುಂದಾಲೋಚನೆ ಸ್ಥಾಪನೆ ಆಗಿರುವಂಥದ್ದು ಗುರುಗ್ರಾಮದಲ್ಲಿ ಕಂಡುಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ಹ್ಯಾಸ್ ರಿಟೇನ್ಡ್ ಇಟ್ಸ್ ಟಾಪ್ ಸ್ಪಾಟ್ ಇನ್ ದ ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್? ಇದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ಮುಖ್ಯವಾಗಿ ಬರೋದು ಸ್ವಿಟ್ಜರ್ಲ್ಯಾಂಡ್. ಇದು ರಿಪೋರ್ಟ್ ಎಷ್ಟು ದಿನಕ್ಕೆ ರಿಲೀಸ್ ಆಗುತ್ತೆ? ಇಯರ್ ವೈಸ್ ಇದು ರಿಲೀಸ್ ಆಗುತ್ತೆ. ಹಾಗಾದರೆ ಇದು ರಿಪೋರ್ಟ್ ರಿಲೀಸ್ ಮಾಡೋದು ಯಾರು? IMD ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಸೆಂಟರ್ ಅನ್ನೋದು ಇದನ್ನು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಅದು ನಿಮಗೆ ಗೊತ್ತಿರಬೇಕು. ದೆನ್ ಇದು ಎಷ್ಟು ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡುತ್ತೆ? 3 ಪ್ಯಾರಾಮೀಟರ್ಗಳನ್ನು ಕನ್ಸಿಡರ್ ಮಾಡುತ್ತೆ. 3 ಪ್ಯಾರಾಮೀಟರ್ ಯಾವ್ಯಾವು? ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋ ಸ್ಕೀಮ್ ಒಂದು ಪ್ಯಾರಾಮೀಟರ್ ಆದರೆ, ಎರಡನೇ ಪ್ಯಾರಾಮೀಟರ್ ಯಾವುದಾಗುತ್ತೆ? ಅಪೀಲ್ ಇನ್ ದ ಸೆನ್ಸ್ ನಾವು ಹೂಡಿಕೆಯನ್ನು ನಮ್ಮ ದೇಶಕ್ಕೆ ಬರೋ ಹಾಗೆ ಅಟ್ರ್ಯಾಕ್ಟ್ ಮಾಡ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಅಪೀಲ್. ಓಕೆ, ಹಾಗಾದರೆ ನೆಕ್ಸ್ಟ್ ಬರೋದು ರೆಡಿನೆಸ್ ಇನ್ ದ ಸೆನ್ಸ್ ನಮ್ಮ ದೇಶದಲ್ಲಿ ಎಷ್ಟು ಸ್ಕಿಲ್ಫುಲ್ ವರ್ಕನ್ನು ಮಾಡೋಕ್ಕೆ, ಸ್ಕಿಲ್ನ ಹೊಂದಿರುವಂಥ ಜಾಬ್ ಮಾಡೋಕ್ಕೆ ರೆಡಿ ಇದ್ದಾರೆ, ಸ್ಕಿಲ್ಲನ್ನು ಸ್ಕಿಲ್ಲನ್ನು ಹೊಂದಿ ಜಾಬ್ ಮಾಡೋಕ್ಕೆ ರೆಡಿ ಇದ್ದಾರೆ ಅನ್ನೋದು ಅದು ರೆಡಿನೆಸ್ ಆಗುತ್ತೆ. ಅಂದರೆ ದಟ್ ಇಸ್ ನಥಿಂಗ್ ಬಟ್ ವರ್ಕರ್ಸ್ ಯಾವ ಥರ ರೆಡಿ ಇದ್ದಾರೆ, ವಿಚ್ ಕೈಂಡ್ ಆಫ್ ಸ್ಕಿಲ್ಸ್ ದೇ ಆರ್ ಹ್ಯಾವಿಂಗ್ ಅನ್ನೋದು, ದಟ್ ಇಸ್ ನಥಿಂಗ್ ಬಟ್ ರೆಡಿನೆಸ್. ಈ 3 ಪ್ಯಾರಾಮೀಟರ್ನ ಕನ್ಸಿಡರ್ ಮಾಡಿ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ರ್ಯಾಂಕಿಂಗನ್ನು ರಿಲೀಸ್ ಮಾಡಲಾಗುತ್ತೆ. ಓಕೆ, ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ ರಿಪೋರ್ಟನ್ನು ರಿಲೀಸ್ ಮಾಡಲಾಗುತ್ತೆ, ವಿಚ್ ಇಸ್ ರಿಲೀಸ್ ಬೈ IMD ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಸೆಂಟರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಕಂಟ್ರಿ ಇಸ್ ಸೆಟ್ ಟು ಬ್ಯಾನ್ ದ ಸೇಲ್ ಆಫ್ ಟೊಬ್ಯಾಕೋ ಫಾರ್ ದ ನೆಕ್ಸ್ಟ್ ಜನರೇಷನ್? ಓಕೆ, ಮುಂದಿನ ಪೀಳಿಗೆಗೆ ತಂಬಾಕು ಮಾರಾಟವನ್ನು ನಿಷೇಧ ಮಾಡಲು ಯಾವ ದೇಶ ಸಜ್ಜಾಗಿದೆ? ದಟ್ ಇಸ್ ನಥಿಂಗ್ ಬಟ್ ನ್ಯೂಜಿಲೆಂಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಆಪರೇಷನ್ ದೇವಿ ಶಕ್ತಿ. ಓಕೆ, ಇದು ಸಾಕಷ್ಟು ಬಾರಿ ನ್ಯೂಸಲ್ಲಿ ಇತ್ತು. ಇವಾಗ ಡ್ಯೂ ಟು ಏನು ಅಫ್ಘಾನಿಸ್ತಾನದಲ್ಲಿ ಕೆಲವೊಂದು ಚೇಂಜಸ್ ಆದಲ್ಲ, ಅದರಿಂದ ಆಪರೇಷನ್ ದೇವಿ ಶಕ್ತಿ ಸಾಕಷ್ಟು ನ್ಯೂಸಲ್ಲಿತ್ತು. ಓಕೆ, ಹಾಗಾದರೆ ಆಪರೇಷನ್ ಆಫ್ ದ ಆರ್ಮ್ಡ್ ಫೋರ್ಸಸ್ ಅಸೋಸಿಯೇಟೆಡ್ ವಿತ್
ಇವ್ಯಾಕ್ಯುವೇಟಿಂಗ್ ಪೀಪಲ್ ಫ್ರಮ್ ದ ವಿಚ್ ಕಂಟ್ರಿ. ಆಪರೇಷನ್ ದೇವಶಕ್ತಿ ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆ ಯಾವ ದೇಶದಿಂದ ಜನರನ್ನು ಸ್ಥಳಾಂತರಿಸುವುದರೊಂದಿಗೆ ಸಂಬಂಧಿಸಿದೆ. ದಟ್ ಇಸ್ ನಥಿಂಗ್ ಬಟ್ ಫ್ರಮ್ ಅಫ್ಘಾನಿಸ್ತಾನ್. ಓಕೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಎಷ್ಟು ಜನರನ್ನು ಮಾಡಿದ್ರೆ ಇವ್ಯಾಕ್ಯುವೇಟ್? 9 ಜನ ಭಾರತೀಯರಾದರೆ ಅದರಲ್ಲಿ 94 ಜನ ಅಫ್ಘಾನ್ಸ್ ಆಗಿದ್ದರು. 9 ಜನ ಭಾರತೀಯರು ಮತ್ತು 94 ಜನ ಅಫ್ಘಾನ್ಸನ್ನು ಇವ್ಯಾಕ್ಯುವೇಟ್ ಮಾಡಲಾಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕಾನ್ವೋಕ್ 2021-22 ಈಸ್ ಅ ನ್ಯಾಷನಲ್ ಲೆವೆಲ್ ಸಿಂಪೋಸಿಯಮ್ ಇನ್ ದ ಸೆನ್ಸ್ ಮತ್ತು ಸೈಂಟಿಸ್ಟ್ಸು ಮತ್ತು ವರ್ಕ್ ಆ ರಿಲೇಟೆಡ್ ಸಂಸ್ಥೆಗೆ ವರ್ಕ್ ಮಾಡುವಂಥವ್ರನ್ನ ಒಂದೇ ಸ್ಟೇಜ್ ಮೇಲೆ ತರುವಂಥದ್ದೇ ಸಿಂಪೋಸಿಯಮ್ ಅಂತ ಕರಿತೀವಿ. ಅದಕ್ಕೆ ಲಾಂಚ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್. ಕಾನ್ವೋಕ್ 2022 ರಾಷ್ಟ್ರೀಯ ಮಟ್ಟದ ವಿಚಾರ ಸಂಖ್ಯೆಯನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ. ದಟ್ ಇಸ್ ಮತ್ತು ನೀತಿ ಆಯೋಗ. ನೀತಿ ಆಯೋಗ ಫುಲ್ ಫಾರ್ಮ್ ಏನು? ಅದನ್ನು ಪಿ ಸಿ ಎಲ್ಲಿ ಪ್ರಶ್ನೆ ಆಗಿದೆ. ನೀತಿ ಆಯೋಗ ಫುಲ್ ಫಾರ್ಮ್ ಜಸ್ಟ್ ಡಾಕ್ಯುಮೆಂಟ್. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಮತ್ತು ನೀತಿ ಆಯೋಗ ಕೇವಲ ನೀತಿ ಆಯೋಗ ಮಾತ್ರ ಅಲ್ಲ, ಭಾರತಿ ಫೌಂಡೇಶನ್ ಕೂಡ ಇದರಲ್ಲಿ ಭಾಗಿಯಾಗಿತ್ತು. ಭಾರತಿ ಫೌಂಡೇಶನ್ ಇದು ಕೂಡ ಭಾಗಿಯಾಗಿತ್ತು. ಅದು ನಿಮಗೆ ಗೊತ್ತಿರಬೇಕು. ದೆನ್ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ವಿಚ್ ಇಂಡಿಯನ್ ಹ್ಯಾಸ್ ಬಿಕಮ್ ಥರ್ಡ್ ವುಮನ್ ಟು ರಿಸೀವ್ ದ 2021 DST ICTP IMU ರಾಮಾನುಜನ್ ಪ್ರೈಸ್. ಓಕೆ, 2021 DST ICTP IMU ರಾಮಾನುಜನ್ ಪ್ರಶಸ್ತಿ ಪಡೆದ 3ನೇ ಭಾರತೀಯ ಮಹಿಳೆ ಯಾರು? ಓಕೆ, ಇಲ್ಲಿ ಇದನ್ನು ಕೂಡ ನಾನು ಡಿಸ್ಕಸ್ ಮಾಡಿದೆ ಪ್ರಿವಿಯಸ್ ಕರೆಂಟ್ ಅಫೇರ್ಸಲ್ಲಿ, ಕೀ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಸ್ ಮಾಡಿದೆ. ಓಕೆ, ಇದನ್ನು ಪಡೆದಿದ್ದಾರು ನೀನಾ ಗುಪ್ತಾ ಅವರು. ಹೂ ಇಸ್ ಯಾವ ಪೀರಿಯಡಲ್ಲಿ ಕೊಡ್ತಾರೆ? ಹೂ ಇಸ್ ಹ್ಯಾವಿಂಗ್ ಲೆಸ್ ದ್ಯಾನ್ 45 years. ಫ್ಯೂ ಆಫ್ ದ ಕಂಡೀಷನ್ಸ್ ಆರ್ ದೇರ್ ಫಾರ್ ದ ರಾಮಾನುಜನ್ ಪ್ರೈಸ್. ಲೆಸ್ ದ್ಯಾನ್ 45 years ಏಜ್ ಇರಬೇಕು, ಮತ್ತು ಇವರು ಮೆಥಮೆಟಿಷಿಯನ್ ಆಗಿದ್ದಾರೆ. ಓಕೆ, ಕೇವಲ 45ಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು. ಮತ್ತು ಇವರು ಯಾರು? ನೀನಾ ಗುಪ್ತಾ ರುಚಿ ಮಾಡಿದೆ ಇಲ್ಲಿ ಅಲ್ಜಿಬ್ರಿಕ್ ಜಿಯೋಮೆಟ್ರಿ ಆ್ಯಂಡ್ ಕಮ್ಯೂಟೇಟಿವ್ ಅಲ್ಜಿಬ್ರಾ ಫೀಲ್ಡಲ್ಲಿ ಇವರು ಅಚೀವ್ ಮಾಡಿದ್ದಾರೆ. ಓಕೆ, ಈ ಫೀಲ್ಡ್ಗೆ ಇವರಿಗೆ ರಾಮಾನುಜನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಹಾಗಾದರೆ ಭಾರತಕ್ಕೆ ಇವರು ರಾಮಾನುಜನ್ ಪ್ರೈಸ್ ತಂದು ಕೊಟ್ಟದ್ದು 3ನೇವರು. ಹಾಗಾದರೆ ಮೊದಲ ಇಬ್ಬರು ಮಹಿಳೆಯರು ಯಾರು? ಜಸ್ಟ್ ಡೂ ಕಮೆಂಟ್. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ಸ್ ಆರ್ ಫಿನಿಶ್ಡ್ ನೌ. ಓಕೆ, ನೆಕ್ಸ್ಟ್ ಕೀ ಕರೆಂಟ್ ಅಫೇರ್ಸ್ ನೋಡೋದಾದರೆ, ಓಕೆ, ನಾನು ಇವತ್ತು ಕೆಲವೊಂದು ಪಾಯಿಂಟ್ಸನ್ನು ಸ್ಕಿಪ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗ್ ಮಾಡ್ತಿರೋದ್ರಿಂದ ಕೆಲವೊಂದು ಪಾಯಿಂಟ್ಸ್ ವೆಬ್ಸೈಟಲ್ಲಿ ಸಿಕ್ಕಿರಲಿಲ್ಲ. ಹಾಗಾಗಿ ಎಷ್ಟು ಅವೈಲೇಬಲ್ ಇದೆ ಅದಷ್ಟನ್ನೇ ಮಾಡಿದ್ದೀನಿ. ಓಕೆ, ಇವತ್ತಿನ ದಿನದ್ದು ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಾನು ಕವರ್ ಮಾಡ್ತೀನಿ. ಓಕೆ, ಇವತ್ತು ನೋಡೋದಾದರೆ, International Migrant Day celebrated on this today, okay, 18th December, okay, with the theme of harnessing the ಪೊಟೆನ್ಷಿಯಲ್ ಹ್ಯೂಮನ್ ಮೊಬಿಲಿಟಿ, ಇಂಟರ್ನ್ಯಾಷನಲ್ ಮೈಗ್ರೆಂಟ್ಸ್ ಡೇ. ಓಕೆ, ಜಗತ್ತಿನಲ್ಲಿ ಇತ್ತೀಚೆಗೆ ಒಂದು ರಿಪೋರ್ಟ್ ಕೂಡ ಹೇಳಿತ್ತು, ಹೈಯೆಸ್ಟ್ ಮೈಗ್ರೆಂಟ್ಸ್ ಕಂಡು ಬಂದಿದ್ದು ಜಗತ್ತಿನ ಯಾವ ದೇಶಗಳಲ್ಲಿ ಅಂದರೆ ಅದು ಕೇವಲ ಭಾರತದಲ್ಲಿ. ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಸ್ಪೆಸಿಫಿಕ್ ಆಗಿ ಜಸ್ಟ್ ಡೂ ಕಮೆಂಟ್ ಹೂ ರಿಲೀಸ್ಡ್ ದಟ್ ರಿಪೋರ್ಟ್. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಭೂತಾನ್ ಕನ್ಫರ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ದಟ್ ಕಂಟ್ರಿ. ಭೂತಾನದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆದಂಥ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು? ದಟ್ ಈಸ್ ಇಂಪಾರ್ಟೆಂಟ್. ಜಸ್ಟ್ ಡೂ ಕಮೆಂಟ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು ಅನ್ನೋದು. ಓಕೆ, ಅಪಾನ್ ನರೇಂದ್ರ ಮೋದಿ. ದಟ್ ಇಸ್ ಯಾವ ಥರ ಪ್ರೊನೌನ್ಸ್ ಮಾಡ್ತಾರೆ ನೋಡಿ, NGADAG. ಓಕೆ, ಫೆಲ್ ಕೋರ್ಲೋ ಅನ್ನೋ ಪ್ರಶಸ್ತಿಯನ್ನು ಆನ್ ದ ಡೇ ಆಫ್ ನ್ಯಾಷನಲ್ ಡೇ ಆಫ್ ಭೂತಾನ್. ಓಕೆ, ಈ ಪ್ರಶಸ್ತಿಯನ್ನು ಭಾರತದ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಲಾಗಿದೆ ಫ್ರಮ್ ಭೂತಾನ್. ಓಕೆ, ಭೂತಾನ್ ಇತ್ತೀಚೆಗೆ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಭೂತಾನ್ಗೆ ಸಂಬಂಧಪಟ್ಟಂಗೆ ಮೊದಲ ವ್ಯಾಕ್ಸಿನನ್ನು ಭಾರತ ದೇಶ ಪ್ರೊಡ್ಯೂಸ್ ಮಾಡೋಂಥ ಮೊದಲ ವ್ಯಾಕ್ಸಿನನ್ನು ಪಡೆದುಕೊಂಡಂಥ ನೆರೆಯ ದೇಶ ಯಾವುದು ಅಂತಂದರೆ ದಟ್ ಇಸ್ ಭೂತಾನ್. ಓಕೆ, ದಟ್ ಇಸ್ ಶುಡ್ ನೋ. ಓಕೆ, ಇದು SDಯಲ್ಲಿ ಪ್ರಶ್ನೆಗಿತ್ತು, ಹಾಗಾಗಿ ನಾನು ಹೇಳ್ತಿದ್ದೀನಿ. ಓಕೆ, ರೀಸೆಂಟ್ಲಿ ಗೌರ್ಮೆಂಟ್ ಹ್ಯಾಸ್ ರೆಕಾರ್ಡೆಡ್ ಪ್ರಿನ್ಸಿಪಲ್ ಅಪ್ರೂವಲ್ ಆಫ್ ದ ಸೈಟ್ Jaitapur in Maharashtra for setting up 6 nuclear power sectors of 1650 megawatt each in technical cooperation with the France. Okay, which ಕೋಆಪರೇಷನ್ ಯಾವ ಕಂಟ್ರಿಯೊಂದಿಗೆ ಮಾಡ್ಕೊಂಡಿತ್ತು ಅನ್ನೋದು ಪ್ರಶ್ನೆಗೆ ಸಾಧ್ಯತೆ ಇದೆ. ಹಾಗಾಗಿ ಫ್ರಾನ್ಸ್ನೊಂದಿಗೆ ಕೋಆಪರೇಷನ್ ಮಾಡಿಕೊಂಡು ಅರೌಂಡ್ 1650 ಮೆಗಾವ್ಯಾಟ್ ನ್ಯೂಕ್ಲಿಯರ್ ಪವರನ್ನು ಜನರೇಟ್ ಮಾಡಬೇಕು. ಎಲ್ಲೈತಂದರೆ ಮಹಾರಾಷ್ಟ್ರದ ಜೈತಾಪುರದಲ್ಲಿ. ಓಕೆ, 6 ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ಸನ್ನು ಸ್ಥಾಪನೆ ಮಾಡಬೇಕು ವಿತ್ ದ ಟೆಕ್ನಿಕಲ್ ಕೋಆಪರೇಷನ್ ವಿತ್ ದ ಫ್ರಾನ್ಸ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ ಅಸ್ಯೂಮ್ಸ್ ಚಾರ್ಜ್ ಆಸ್ ದ ಚೀಫ್ ಆಫ್ ಸ್ಟಾಫ್ ಆಫ್ ಈಸ್ಟರ್ನ್ ನೇವಲ್ ಕಮಾಂಡ್ ಮುಂಬೈ. ಮುಂಬೈ ಅಲ್ಲ, ಈಸ್ಟರ್ನ್ ನೇವಲ್ ಕಮಾಂಡ್ನಲ್ಲಿ ಇವರು ಸಂಜಯ್ ವತ್ಸಾಯನ ಅವರು ಚೀಫ್ ಆಫ್ ಸ್ಟಾಫ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಇತ್ತೀಚೆಗೆ. ಓಕೆ, ಹಾಗಾದರೆ ರಿಯರ್ ಅಡ್ಮಿರಲ್ ಸಂದೀಪ್ ಮೆಹ್ತಾ ಓಕೆ ಹ್ಯಾಸ್ ಅಸ್ಯೂಮ್ಡ್ ಆಫೀಸ್ ಆಸ್ ದ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಮಹಾರಾಷ್ಟ್ರ ನೇವಲ್ ಏರಿಯಾ ಮುಂಬೈ. ಓಕೆ, ಫ್ಲಾಗ್ ಆಫೀಸರ್ ಆಗಿ ಇವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದು ಇವತ್ತಿನ ಅತ್ಯಂತ ಮುಖ್ಯವಾದ ಕೀ ಕರೆಂಟ್ ಅಫೇರ್ಸ್ ಮತ್ತು ಕ್ವಶನ್ಸ್. ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿ ಡಿಸ್ಕಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಓಕೆ, ಹಾಗಾದರೆ ಇವತ್ತು ಸ್ವಲ್ಪ ಕರೆಂಟ್ ಅಫೇರ್ಸನ್ನು ಐ ಥಿಂಕ್ ಕೆಲವೊಂದು ವೆಬ್ಸೈಟಿಂದ ಕವರ್ ಮಾಡಿಲ್ಲ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಇವತ್ತಿನ ದಿನದ್ದು ಕೂಡ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಕವರ್ ಮಾಡ್ತೀನಿ. ಸ್ವಲ್ಪ ಲೆಂಗ್ತಿ ಆದರೂ ಪರವಾಗಿಲ್ಲ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಅರ್ಲಿ ಮಾರ್ನಿಂಗ್ ಮಾಡ್ತಿರೋದು ವೆಬ್ಸೈಟಲ್ಲಿ ಕೆಲವೊಂದು ಕರೆಂಟ್ ಅಫೇರ್ಸ್ ಇನ್ನೂ ಅವೈಲೇಬಲ್ ಇಲ್ಲ. ಓಕೆ, ಲೆಟ್ಸ್ ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಆಲ್ಸೋ ಫಾರ್ ಕವರಿಂಗ್ ಟುಡೇಸ್ ಕರೆಂಟ್ ಅಫೇರ್ಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ, don't forget to subscribe, and for the PDF every Sunday it is available on our Telegram channel. Okay, Telegram channel link is available in our description. You can join through that.
Okay, every Sunday PDF is available with the answers. Okay, with the answer. Thank you so much. Don't forget to subscribe and share with your friends.